ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಹ್ಯಾಸ್ ಯೂನಿಕ್ ನೋ ಆರ್ ಇನ್ಫೈನೈಟ್ ಮೆನಿ ಸೊಲ್ಯೂಷನ್. ಇದು ನಿಮ್ಮ ಮೊದಲನೇ ಭಾಗ. ಇನ್ ದಿಸ್ ಇನ್ ಕೇಸ್ ದೇರ್ ಇಸ್ ಅ ಯೂನಿಕ್ ಸೊಲ್ಯೂಷನ್, ಅಕಸ್ಮಾತ್ ಯೂನಿಕ್ ಸೊಲ್ಯೂಷನ್ ಬಂತು ಅಂತ ಹೇಳಿದ್ರೆ ಫೈಂಡ್ ಇಟ್ ಬೈ ಯೂಸಿಂಗ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್. ಸೊ ಮೊದಲನೇದಾಗಿ ನೇಚರ್ ಆಫ್ ಈ ಲೈನ್ಸ್ ರಿಲೇಶನ್ಶಿಪ್ ಏನಿದೆ ಅದನ್ನು ಕಂಡುಹಿಡಿಯೋದಕ್ಕೆ ನಾವು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರೀಬೇಕಾಗುತ್ತೆ. ಸೊ 3x minus 5y minus 20 is equal to 0. 6x minus 10y minus 40 is equal to 0. ಇದು ನಮ್ಮ ax plus by plus c is equal to 0 ಆಗುತ್ತೆ, ಅಂದರೆ ಆಗಿದೆ. ಇವಾಗ ರೇಷಿಯೋಸ್ ಕಂಡುಹಿಡಿಯಬೇಕು. ಸೊ a1 by a2 ಕಂಡುಹಿಡಿಯಿರಿ. 3 by 6 ಅಂತ ಹೇಳಿದ್ರೆ 1 by 2. b1 by b2 minus 5 by minus 10 ಅಂತ ಹೇಳಿದ್ರೆ minus minus plus 1 by 2. c1 by c2 minus 20 minus 40 plus 1 by 2. ಏನು ಸ್ಯಾಟಿಸ್ಫೈ ಆಗ್ತದೆ ಇಲ್ಲಿ? 3 ಈಕ್ವಲ್ ಇದೆ, ಹಾಗಾಗಿ ಆಸ್ a1 by a2 is equal to b1 by b2 is equal to c1 by c2. ಇನ್ ಕನ್ಕ್ಲೂಡ್ ಮಾಡ್ಬೋದು. The lines have ಹೇಳಿ ನೋಡೋಣ. ಪ್ರತಿ ಸತಿನೂ ಪ್ರತಿ ಒಂದಕ್ಕೂ ಅಗ್ರಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ದೇ ಆರ್ ಲೈಕ್ ಮ್ಯಾರಿಡ್ ಕಪಲ್ ಅಲ್ವಾ? ಸೊ ದ ಲೈನ್ಸ್ ಹ್ಯಾವ್ ಇನ್ಫೈನೈಟ್ ಸೊಲ್ಯೂಷನ್. ಈ ರೀತಿಯಲ್ಲಿ ಕಾಣಿಸುತ್ತೆ, ಓವರ್ಲ್ಯಾಪಿಂಗ್ ತರ, ಒಂದ್ರ ಮೇಲೆ ಒಂದಿದ್ದಂಗೆ ಕಾಣಿಸುತ್ತೆ ಅಲ್ವಾ? ಸೊ ಯೂನಿಕ್ ಸೊಲ್ಯೂಷನ್ ಅಲ್ಲ, ಅದು ಇನ್ಫೈನೈಟ್ ಸೊಲ್ಯೂಷನ್. ಹಾಗಾಗಿ ಈ ಎರಡನೇ ಭಾಗ ಇಲ್ಲಿ ಉಪಯೋಗ ಬರಲ್ಲ.